ಈಗ ನಮ್ಮನೆ ಬಹದ್ದೂರ್ ಗಂಡು ಆದಿ ಮತ್ತೆ ಅವನ ಬಾಳ ಜ್ಯೋತಿ ಲಕ್ಷ್ಮಿ ವೇದಿಕೆ ಮೇಲೆ ಬರಬೇಕು. ಅಮ್ಮ ಬಿಲ್ಡಪ್ ಸ್ವಲ್ಪ ಜಾಸ್ತಿ ಆಗಲಿಲ್ಲ. ಬಿಲ್ಡಪ್ ಏನೋ ಪರವಾಗಿಲ್ಲ, ಆದರೆ ಸಿನಿಮಾ ಟೈಟಲ್ಲು ಸ್ವಲ್ಪ ಚೇಂಜ್ ಆಗಿದೆ. ಯಾವುದು? ಲಕ್ಷ್ಮಿ ಆದಿ ಜೀವನಕ್ಕೆ ಜ್ಯೋತಿ ಅಲ್ಲ, ಬಯಸದೆ ಬಂದ ಭಾಗ್ಯ. ಸಣ್ಣ ಕರೆಕ್ಷನ್, ಭಾಗ್ಯ ಅಲ್ಲ, ದೌರ್ಭಾಗ್ಯ. ಬಾ ಬಾ. ಇವನು ನಮ್ಮಣ್ಣ ಆದಿ, ಅವರು ನಮ್ಮಕ್ಕೆ ಲಕ್ಷ್ಮಿ. ಆದಿ, ಇದು ನಿನ್ ಸ್ಟೇಜ್, ನಿನ್ ಇವೆಂಟು, ನೀನೇ ಮಾತಾಡ್ಬೇಕು. ಶೋರ್. ಅಣ್ಣ ಪ್ಲೀಸ್ ಕಣು, ಪ್ಲೀಸ್ ಏನು ಎಡವಟ್ ಮಾಡಬೇಡ. ಆದಿ, ಹಲೋ, ಗುಡ್ ಈವ್ನಿಂಗ್. ನಾನು ಯಾಕೆ ಸ್ಟೇಜ್ ಮೇಲೆ ಬಂದೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ? ನೀವೆಲ್ಲ ಸ್ಟೇಜ್ ಮತ್ತು ಶ್ರಮನ ತಗೋಬಾರ್ದು ಅಂತ ಹೇಳೋದಕ್ಕೆ ಬಂದೆ. ಇದು ನಾರ್ಮಲ್ ಆಗಿ ನೀವೆಲ್ಲ ಕಡೆ ನೋಡೋ ಥರದ ರಿಸೆಪ್ಷನ್ ಅಲ್ಲ. ನೀವೆಲ್ಲ ಸ್ಟೇಜ್ ಮೇಲೆ ಬಂದು ಹುಡುಗ ಹುಡುಗಿನ ಹಾರೈಸಿ ಸ್ಟಡಿಯಾಗಿ ನಿಂತು ಫೋಟೋ ತೆಗೆಸ್ಕೊಳ್ಳೋ ಕಷ್ಟನ ನಾವು ನಿಮ್ಗೆ ಕೊಡೋದಿಲ್ಲ. ಈ ಸ್ಟೇಜ್ ಇರೋದು ನಿಮ್ಮ ಎಂಟರ್ಟೈನ್ ಮಾಡೋದಕ್ಕೆ ಮಾತ್ರ. ಇಲ್ಲಿ ಹುಡುಗ ಹುಡುಗಿ ಎಕ್ಸಿಬಿಷನ್ ಅಲ್ಲಿ ನಿಲ್ಸೋ ಗೊಂಬೆಗಳ ತರ ನಿಲ್ಲಲ್ಲ. ಅವರು ನಿಮ್ಮ ನಡುವೆ ಬಂದು ನಗ್ನಗ್ತಾ ಓಡಾಡ್ಕೊಂಡಿರ್ತಾರೆ. ನೀವು ಅವರನ್ನ ಯಾವಾಗ ಬೇಕಾದ್ರೂ ಮಾತಾಡಿಸಿ, ಹರಸಿ, ಹಾರೈಸಿ ಫೋಟೋ ತೆಗೆಸ್ಕೋಬಹುದು. ಹೇಗಿದೆ? ಡಿಫ್ರೆಂಟ್ ಅಲ್ವಾ? ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ, ಸ್ಟೇಜಿಂದ ಇಳಿಸ್ತಾ ಇದ್ದೀನಿ ಅಂತ. ಜನರ ನಡುವೆ ಹೋಗಿ ಮಾತಾಡ್ಸ್ಕೊಂಬನ್ನಿ. ಕಡೆಗೆ ಈ ಸ್ಟೇಜ್ ನಿಮ್ದೆ. ಸರಿ ಮಾವ. ಆದಿ, ಕೊನೆಗೆ ಯು ಬೋತ್ ಹ್ಯಾವ್ ಟು ಗಿವ್ ಅ ಸ್ಪೀಚ್. I'm waiting. ಹೋಗೋಣ ಲಕ್ಷ್ಮಿ, ಬಾ. ಬಾಸು, ಇನ್ನೊಂದು ಸ್ವಲ್ಪ ಹತ್ರ ಮನೆ, ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ಅದೆಲ್ಲ ಏನು ಬೇಡ. ಯಾಕೆ ಬಾಸು, ನಾಚಿಕೆನಾ? ಆದಿ, ಲಕ್ಷ್ಮಿ ನೋಡು ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಿದ್ದಾಳೆ. ನೀನು ಯಾಕೆ ಇಷ್ಟೊಂದು ನಾಚ್ಕೊಳ್ತಿದ್ಯಾ? ಆಡೋ ವಯಸ್ಸಲ್ಲಿ ಮದುವೆ ಮಾಡಿಸಿದ್ರೆ ಹಿಂಗೇನೆ. ಪಾಪ ಹುಡುಗ ನಾಚಿಕೆ ಪಡ್ತಾ ಇದ್ದಾನೆ. ನನಗೂ 40 ಆಯ್ತು. ಹೆಂಗೋ ಪೋಸ್ ಕೊಡಪ್ಪ. ನಾಚಿಕೆ ಅಲ್ಲ ಬಾಸು, ಪಾಪ ಹುಡುಗಿ ನಮ್ಮ ಹಿಡಿತಕ್ಕೆ ಹೆದರ್ಕೋತಾಳೆ ಅಂತ ಸುಮ್ಮನೆ ಇದ್ದೆ. ತೆಗಿ ಫೋಟೋ. ಏನೋ ಮಾಡ್ತಿದ್ಯಾ? ಕಿಸಕ್ಕಂತ ನಗ್ತೀಯಾ? ಅಣ್ಣ ಬೇರೆ ಪೋಸ್ ಹೇಳ್ಕೊಡಿ. ಆದಿ, ನಾವು ಹೇಳ್ತೀವಿ ಹಾಗೆ ಪೋಸ್ ಕೊಡು ನೀನು. ಲಕ್ಷ್ಮಿ ಹೆಗ್ಲ ಮೇಲೆ ಕೈ ಹಾಕು. ಶೋಭಿ, ಆದಿ, ಸ್ವಲ್ಪ ಸ್ಟೈಲ್ ಆಗಿ ಪೋಸ್ ಕೊಡು. ಲಕ್ಷ್ಮಿ, ನೀನು ಆದಿ ಕೈನ ಗಟ್ಟಿಯಾಗಿ ಹಿಡ್ಕೊ. ಅಯ್ಯೋ ಲಕ್ಷ್ಮಿ, ಆದಿ ಹತ್ರ ಹೊರ್ಕೊಂಡು ನಿಂತ್ಕೊಳ್ಳೆ. ಈಗ ಇದೆಲ್ಲ ಕಾಮನ್ ತಾನೆ. ಓ ರಾಮ, ಇರಿ ಒಂದು ನಿಮಿಷ, ನಾವೇ ನಿಮ್ಗೆ ಪೋಸ್ ತೋರಿಸ್ಕೊಡ್ತೀವಿ. ಬಾರೆ. ನೋಡಿದ್ಯಾ, ಸಿಂಪಲ್ ಇಷ್ಟೇ. ಬಾರೆ ಈ ಕಡೆ ಬಾರೆ. ಬಾಸು, ಹಂಗೆ ಒಂದು ಸ್ಮೈಲ್ ಕೊಡಿ ಬಾಸು. ಆದಿ, ಈಗ ಟ್ರೆಂಡಲ್ಲಿರೋದು ಪ್ರೀ ವೆಡ್ಡಿಂಗ್ ಶೂಟು. ಅಟ್ಲೀಸ್ಟ್ ನಿಮ್ಮದು ಪೋಸ್ಟ್ ವೆಡ್ಡಿಂಗ್ ಶೂಟ್ ಆದರೂ ಮಾಡಿಸ್ತಾ ಇದ್ದೀವಿ. ನಾವಿಬ್ರು ಪೋಸ್ ಹೇಳ್ಕೊಟ್ರು ಎಲ್ಲಿ ಬೋರ್ಡ್ ಥರ ಪೋಸ್ ಕೊಡ್ತಿದ್ದೀರಲ್ಲೋ. ಬಾಸು, ಸಿಸ್ಟರು ಈಗ ನಿಮ್ಮನ್ನ ಹೊರಿಕೊಂಡು ನಿಂತ್ಕೋತಾರೆ. ಸಿಸ್ಟರ್, ನೀವು ಬಾಸ್ ಶೋಲ್ಡ್ರನ್ನ ಹೊರಿಕೊಂಡು ನಿಂತ್ಕೊಳ್ಳಿ. ಮುಗೀತಾ? ಅಯ್ಯೋ, ಇಷ್ಟು ಬೇಗ ಎಲ್ಲಿ ಮುಗೀತು ಆದಿ? ನೋಡು, ಇವಾಗ ನೀವಿಬ್ರು ಹೊರ್ಕೊಂಡು 8 ಮಾರ್ಕ್ ಥರ ಪೋಸ್ ಕೊಡಿ. ಆದಿ, ನೀನು ಬ್ಯಾಕ್ ಸೈಡ್ ತಿರ್ಕೋ. ಲಕ್ಷ್ಮಿ, ನೀನು ಈ ಸೈಡ್ ತಿರ್ಕೋ.
ಸಾಕು ಸಾಕು ಜಾಸ್ತಿ ಆಯಿತು. ಆದಿ ಪೋಸ್ ಕೊಡು. ಏನೇ ಶೋಭಿತಾ, ಮೊನ್ನೆ ತಾನೇ ಈ ಲಕ್ಷ್ಮಿ ಬೆಂಗಳೂರಿಗೆ ಬಂದಿದ್ದು, ಅಷ್ಟು ಬೇಗ ಇಷ್ಟು ಅಡ್ವಾನ್ಸ್ ಆಗ್ಬಿಟ್ಟಿದ್ದಾಳೆ ಅಲ್ವಾ? ಇನ್ನು ಹೆಂಗೆಂಗೋ ಇವರಿಬ್ರು ಅಡ್ವಾನ್ಸ್ ಆಗಿದ್ದಾರೆ ಕಣಮ್ಮ. ಆದ್ರೆ ನಿಂಗೆ ದೊಡ್ಡಮ್ಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಹೌದೇನೆ? ಅಯ್ಯೋ, ಸುಳ್ಳು ಹೇಳಿದ್ರೆ ನಂಗೆ ಲಾಟ್ರಿ ಹೊಡಿಯುತ್ತ. ಲೇ, ನೀನು ಇದೆಲ್ಲ ಯಾಕೆ ಮಾಡ್ತಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನಿಮ್ಗೇನು ಗೊತ್ತು ಚಿಕ್ಕ ಸಾಹೇಬ್ರೆ? ಮದುವೆ ದಿನ ತೆಗ್ದಿರೋ 4 ಫೋಟೋನೇ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ. ಇನ್ನು ಈ ಥರ ವೆರೈಟಿ ಫೋಟೋಗಳನ್ನ ಇನ್ನೇನಕ್ಕೆ ತಗೋತೀಯ ಹೇಳಿ? ನಿಮ್ಮ ತಲೆ ಬರೀ ಇಂಥ ಡಬ್ಬ ಟ್ರೈನ ಓಡುತ್ತೆ. ನಿನ್ನ ತಲೆಯಲ್ಲಿ ಜಪಾನೀಸ್ ಬುಲೆಟ್ ಟ್ರೈನ ಓಡುತ್ತೆ. ನೋಡು, ನಿನಗೆ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂದರೆ ಹೊಸ್ದಾಗಿ ಫೋಟೋಶೂಟ್ ಮಾಡಿಸೋ ಅಗತ್ಯ ಇಲ್ಲ. ನಂತರ ಇರೋ ಫೋಟೋಸ್ನೇ 100 ಅಡಿ ಫ್ಲೆಕ್ಸ್ ಹಾಕಿಸ್ಬೋದು, ಅಷ್ಟು ಕ್ಲಾರಿಟಿ ಇದೆ. ಹಾಕಿಸ್ಲಾ ಹೇಳು? ಕಾಲೇಜ್ ಮುಂದೆ ದೊಡ್ಡದಾಗೆ ಫ್ಲೆಕ್ಸ್ ಹಾಕಿಸ್ತೀಯ ಒಂದಲ್ಲ ಒಂದಿನ ಅದನ್ನು ಮಾಡ್ತೀಯ. ನಿನ್ನ ಸಹಿಸ್ಕೊಂಡು ಎಲ್ಲ ಕಟ್ಕೊಂಡು ನಿನ್ನ ಪಕ್ಕ ನಿಂತಿರೋದು ನಮ್ಮ ಅಪ್ಪ ಅಮ್ಮನಿಗೆ ಡೌಟ್ ಬರಬಾರ್ದು ಅಂತ, ಅವ್ರ ಮನಸ್ಸಿಗೆ ನೋವಾಗಬಾರ್ದು ಅಂತ, ಇಲ್ಲಿ ಬಂದಿರೋರಿಗೆ ನಮ್ಮ ಬಂಡವಾಳ ಗೊತ್ತಾಗಬಾರ್ದು ಅಂತ, ತಾತ ಅಜ್ಜಿ ನೋಡ್ಕೋಬಾರ್ದು ಅಂತ. ಭಾರಿ ಮನ್ಮತ ಅಂತ ನಿಮ್ಮ ಪಕ್ಕ ನಿಂತ್ಕೊಂಡು ಕೊಡ್ತಾರೆ. ತೆಗ್ಸ್ಕೋ ವಾಪಸ್ ಹೋಗ್ತಾ ಎಲ್ಲ ಹೋಲ್ಸೇಲ ಕಣ್ಣೀರು ಹಾಕೊಂಡು ಹೋಗ್ತೀರಿ. ಅಂದ್ರೆ ವೆಯ್ಟ್ ಅಂಡ್ ಸಿ ಬೇಬಿ. ಆಯ್ತಾ ಗುರು, ಸಾಕು ಬಿಟ್ಬಿಡು. ಆದಿ ನಿಂತ್ಕೋ. ಆದಿ ಶೋಭಿ, ನೋಡ್ತೀನಿ ಹೇಗೆ ಜಗಳ ಮಾಡ್ಕೊಂಡು ಹೋದ್ರು. ಇವರಿಬ್ರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ ಕಣೆ. ನಮ್ಮ ಮುಂದೆ ರೊಮ್ಯಾಂಟಿಕ್ ಆಗಿರಕ್ಕಾಗಲ್ಲ, ಅದಕ್ಕೆ ಪ್ರೈವಸಿ ಬೇಕು ಅಂತ ಹುಡ್ಕೊಂಡು ಹೋಗಿದ್ದಾರೆ. ಇಲ್ಲ. ಥ್ಯಾಂಕ್ ಯು. PhD ಬಗ್ಗೆ ಏನು ಪ್ಲಾನ್ ಮಾಡಿದ್ದೀರಾ ಅಮೃತ? ಅದ್ರ ಬಗ್ಗೆ ನಾನಿನ್ನೂ ಯೋಚನೆ ಮಾಡಿಲ್ಲ ಆಂಟಿ, ಪ್ಲ್ಯಾನ್ ಮಾಡ್ತೀನಿ. ಅತ್ತೆ, ನೀನು ಮಾತಾಡು. ನೀವುಗಳು ಮಾತಾಡಿ, ನಾವೇನು ಬರ್ತೀವಿ. ಅತ್ತೆ ಏನಾದರೂ ಹೇಳೋದಿತ್ತಾ? ಹೇಳೋದಲ್ಲ, ಕೇಳೋದು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.